ಯಾವ ಕಾರ್ಯದ ಬಗ್ಗೆ ವ್ಯವಸ್ಥೆ ಮಾಡೋದಕ್ಕೆ ಹೇಳ್ತಾ ಇದೆಯಾ? ಅದು ನಮ್ಮ ದಾಕ್ಷಾಯಿಣಿ ಅಕ್ಕಂದು ತಿಥಿ ಕಾರ್ಯ. ಈ ವರ್ಷ ನಾವು ಈ ಕಾರ್ಯನ ಮಾಡಲೇಬೇಕು. ಅದಕ್ಕೆ ಪುರೋಹಿತರಿಗೆ ಫೋನ್ ಮಾಡಿ ಅದಕ್ಕೆ ಬೇಕಾದ ವ್ಯವಸ್ಥೆಗಳನ್ನೆಲ್ಲ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದೆ. ಮಾಳವಿಕಾ, ನಾನು ನಿನಗೆ ಮೊದಲೇ ಹೇಳಿದ್ದೆ ತಾನೆ, ಈ ವಿಷಯದಲ್ಲಿ ನನಗೆ ಆಸಕ್ತಿ ಇಲ್ಲ ಅಂತ. ನನಗಿಷ್ಟ ಇಲ್ಲದೆ ಇದ್ರು ಯಾಕೆ ಇದನ್ನೆಲ್ಲ ಮಾಡಿಸ್ತಾ ಇದ್ಯಾ? ಈ ಕೆಲಸ ಮಾಡಿಸೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ? ಅದು ಹಾಗಲ್ಲ. ಒಂದು ಸ್ವಲ್ಪ ನನ್ನ ಮಾತು ಕೇಳ್ತೀರಾ? ನಾನೇನು ಸುಮ್ಮನೆ ಹಠ ಮಾಡ್ತಲ್ಲ. ಇವತ್ತು ನಮ್ಮ ಮನೆಗೆ ಪುರೋಹಿತರು ಬಂದಾಗ ನಾನೇ ಈ ವಿಷಯವಾಗಿ ಅವ್ರ ಹತ್ರ ಮಾತಾಡಿದೆ. ಅದಕ್ಕೆ ಅವ್ರು ಏನು ಹೇಳಿದ್ರು ಗೊತ್ತಾ? ದಾಕ್ಷಾಯಿಣಿ ಅಕ್ಕ ಸತ್ತು 25 ವರ್ಷಗಳಾಯಿತು. ಇಷ್ಟು ವರ್ಷ ಆದರೂ ನಾವು ಅವ್ರ ಆತ್ಮಕ್ಕೆ ಮುಕ್ತಿ ಕೊಟ್ಟಿಲ್ವಂತೆ. ಈ ವರ್ಷನೂ ನಾವು ಅವ್ರ ಹೆಸರಲ್ಲಿ ಪೂಜೆ ಮಾಡದೆ ಹೋದರೆ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲ್ವಂತೆ. ಅಷ್ಟೇ ಅಲ್ಲ, ಅತೃಪ್ತ ಆತ್ಮಗಳಿಂದ ಈ ಮನೆಗೂ ತೊಂದರೆ ಆಗತ್ತೆ ಅಂತ ಹೆದರಿಸಿದ್ರು. ಆದರೂ ಮಾಳವಿಕಾ, ಪ್ಲೀಸ್, ನಾ ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ದಾಕ್ಷಾಯಿಣಿ ಅಕ್ಕನ ಆತ್ಮಕ್ಕೂ ಶಾಂತಿ ಸಿಗ್ಬೇಕಲ್ವಾ? ಇಷ್ಟು ವರ್ಷ ಅಂತೂ ನಾವೇನೂ ಮಾಡಲಿಲ್ಲ. ಈ 25ನೇ ವರ್ಷದ ಕಾರ್ಯ ಆದರೂ ನಾವು ಮಾಡಲೇಬೇಕು. ಅದರಿಂದ ದಾಕ್ಷಾಯಿಣಿ ಅಕ್ಕನ ಆತ್ಮಕ್ಕೂ ಶಾಂತಿ ಸಿಗತ್ತೆ, ಆ ದೋಷದಿಂದ ನಮಗೂ ಮುಕ್ತಿ ಸಿಗತ್ತೆ. ಇದನ್ನೆಲ್ಲ ನಾನು ನಮ್ಮನೆಯವ್ರು ಒಳ್ಳೇದಕ್ಕೇನೆ ಮಾಡ್ತಾ ಇರೋದು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಲ್ಲ ಅನ್ಬೇಡಿ. 25 ವರ್ಷ ಅಂದ್ರೆ ಸುಮ್ಮನೆ ಅಲ್ಲ ಅಲ್ವಾ? ಹೌದು. ಸರಿ, ನೀನು ಹೇಳಿದ ಹಾಗೆ ಆಗ. ಆಯ್ತು. ಮೂರ್ಖ ಮೂರ್ಖ, ಎಂಥ ಮೂರ್ಖ ಜಗನ್ನಾಥ್ ನೀನು. ಪ್ರೀತಿ, ಆತ್ಮದ ಶಾಂತಿ ಅಂತ ಹೀಗೆಲ್ಲ ಎಮೋಷನಲ್ ಆಗಿ ಒಂದೇ ಒಂದು ಮಾತು ಹೇಳಿದಕ್ಕೆ ಹೇಗೆ ಒಪ್ಕೊಂಡೆ ನೋಡು. ಈ ತಿಥಿ ಕಾರ್ಯ ಏನಾದ್ರೂ ಮುಗಿದು ಆ ಕಪ್ಪು ದಾರ ನಿನ್ನ ಮೈಗೆ ತಾಕ್ತು ಅಂದ್ರೆ ಆಮೇಲೆ ನೀನು ಪೂರ್ತಿಯಾಗಿ ನನ್ನ ಹಿಡಿತಕ್ಕೆ ಬರ್ತೀಯ, ನನ್ನ ಕೈಗೊಂಬೆ ಆಗ್ತೀಯ. ಆ ಶಂಭುವಿನ ರಕ್ಷಣಾ ಕವಚ ಕೂಡ ನಿನ್ನನ್ನ ಕಾಪಾಡೋದಕ್ಕಾಗೋದಿಲ್ಲ. ಆಮೇಲೆ ನೀನು ಈ ಜನ್ಮದಲ್ಲಿ ಆ ದಾಕ್ಷಾಯಿಣಿ ಹೆಸರು ಎತ್ತಲ್ಲ. ಅಷ್ಟೇ ಅಲ್ಲ, ಈ ಮನೆಯಲ್ಲಿ ಯಾರು ಅವಳ ಬಗ್ಗೆ ಮಾತಾಡೋ ಧೈರ್ಯ ಕೂಡ ಮಾಡದ ಹಾಗೆ ನಾನು ಎಲ್ರೂ ಬಾಯು ಮುಚ್ಚಿಸ್ತೇನೆ. ಹಲೋ ಮೇಡಮ್. ಹೇಳು. ನಾ ಹೇಳಿದ ಕೆಲಸ ಎಲ್ಲ ಮುಗೀತಾ? ಕೆಲಸ ಸಕ್ಸಸ್ ಮೇಡಮ್. ಇಬ್ರು ಏನ್ ಚಂದ ಇದಾರ ಮಗ. ಇಬ್ಬರನ್ನ ನೋಡಿದ್ರೆ ನನ್ ಕಣ್ಣೇ ಬಿದ್ದಾಗ್ಬಿಡುತ್ತೆ. ಅಪ್ಪ, ಅದೇನ್ ಜೋಕ್ ಮೇಡಮ್? ನಮ್ಗೆ ಹೇಳಿ, ನಾವೆಲ್ಲರೂ ಸೇರಿ ನಗ್ತೀವಿ. ಲೇ ಮಚ, ಯಾರೋ ಇವರು ಮಾಡ್ತಿದ್ರೆ ವಾಕಿಂಗು, ಬಾಡಿ ಒಳಗಡೆ ಎಲ್ಲ ಶೇಕಿಂಗು. ಒಂದು ಜಾಮೂನು, ಇನ್ನೊಂದು ಗುಲ್ಕನ್ನು. ಮಚ, ನನಗಾದ್ರೂ ಒಂದು ಡೌಟು, ಈ ಥರ ನನ್ನೊಬ್ಬನ್ ಮಾತ್ರ ಆಯ್ತಾಯ್ತಾ ಅಥವಾ ನಿನಗೂ ಆಗ್ತಾ ಆಯ್ತಾ? ನಿನಗೂ ಮಾತ್ರ ಅಲ್ಲ, ನನಗೆ ಏನೇನೋ ಅಂತ ಇದೆ. ಏಯ್, ಯಾರೋ ನೀವೆಲ್ಲ ರೋಡಲ್ಲಿ ಹೋಗೋ ಬರೋರ್ಗೆಲ್ಲ ಹೀಗೆ ರೇಗಿಸ್ತಿದ್ದೀರಲ್ಲ? ನಿಮ್ಗೆ ಯಾರಿಗೂ ಅಕ್ಕ ತಂಗಿರಿಲ್ವಾ? ನಿಮ್ಗಳಿಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದು ಇದೆಯೋ ಅಥವಾ ಅದನ್ನು ಮಾರ್ಕೊಂಡ್ಬಿಟ್ಟಿದ್ದೀರೋ? ಮರ್ಯಾದೆಯಿಂದ ಇವಾಗ ಇಲ್ಲಿಂದ ಜಾಗ ಬಿಟ್ರೆ ಸರಿ, ಇಲ್ಲ ಅಂದ್ರೆ ನಿಮ್ಮೆಲ್ರಿಗೂ ಸರಿಯಾಗಿ ಪಾಠ ಕಲಿಸ್ಬೇಕಾಗತ್ತೆ. ಅದ್ಕೆ ಸುಮ್ಮನಿರಿ. ಅದಕ್ಕೆ ಇವ್ರ ಹತ್ರ ಮಾತಾಡೋದೆಲ್ಲ ವೇಸ್ಟು. ಬನ್ನಿ ಹೊರಡೋಣ. ಲೇ ಮಚ, ಏನೋ ಈ ಹುಡುಗಿರ್ಗೆ ಇಷ್ಟೊಂದು ಸಿಟ್ಟು. ಈ ಹೆಣ್ಮಕ್ಳು ಅಷ್ಟು ಸುಲಭವಾಗಿ ಹೇಳಿದ ಮತ್ತೆ ಕೇಳಲ್ಲ. ಈ ಹೆಣ್ಮಕ್ಳಿದಾರಲ್ಲ, ಇವ್ರಿಗೆ ಯಾವ್ದನ್ನು ಸುಲಭವಾಗಿ ಒಪ್ಸೋದಕ್ಕೆ ಸಾಧ್ಯನೇ ಇಲ್ಲ. ಹೇಳೋದು ಒಂದು, ಮಾಡೋದು ಇನ್ನೊಂದು. ಹಂಗಂತ ಪ್ರೀತಿಯಿಂದ ಹೇಳಿದ್ರು ಕೇಳಲ್ಲ. ಒಂದು ಸ್ವಲ್ಪನಾದ್ರೂ ರೌಡಿಸಮ್ ತೋರಿಸ್ಬೇಕು, ಅವಾಗ ಆ ದಾರಿಗೆ ಬರ್ತಾರೆ ಅಲ್ವಾ ಚಿನ್ನ? ಈ ಮೊಳೆನ ಗೋಡೆ ಹೊಡೆದ್ರೆ ಅದು ಅಟ್ಲೀಸ್ಟ್ ಒಳಗೆ ಹೋಗುತ್ತೆ. ನಿನ್ ತಲೆಗೆ ಯಾವ್ದಾದ್ರು ವಿಷಯ ಹಾಕ್ಬೇಕು ಅಂತಂದ್ರೆ ಅದು ಬ್ರಹ್ಮನಿಂದನೂ ಸಾಧ್ಯ ಇಲ್ಲ. ದುರ್ಗಾ,
ನೀನು ಕೂಲ್ ಆಗ್ಬೇಡ. ನೋಡು ನಿನಗೆ ನನ್ನ ಮೇಲೆ ಕೋಪ ಇದೆ ತಾನೆ, ನನ್ನ ಮೇಲೆ ನಿನಗೆ ಕೋಪ ಹೋಗೋವರೆಗೂ ಇವ್ರಿಗೆಲ್ಲರಿಗೂ ಹೊಡಿತಾನೆ ಇರು. ನಿನ್ನನ್ನು ಯಾರು ಡಿಸ್ಟರ್ಬ್ ಮಾಡೋದು. ಓಕೆ? ಹಲೋ ಹಲೋ ಹಲೋ, ಒಂದು ನಿಮಿಷ. ನನ್ನ ಹೆಂಡತಿ ತುಂಬ ಹ್ಯಾಪಿ ಮೂಡಲ್ಲಿದ್ದಾಳೆ. ಸುಮ್ಮನೆ ಅವಳು ಮೂಡ್ ಹಾಳು ಮಾಡಬೇಡಿ. ಅವಳು ಹೊಡಿತಾಳೆ, ಹೊಡಿಸ್ಕೊಡಿ. ಓಕೆನಾ? ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ದುರ್ಗಾ, ಶರತ್ ನಿನ್ಗೆ ಬೆಣ್ಣೆ ಹಚ್ತಿದ್ದಾರೆ. ನೀನ್ ಕರ್ಗಿ ತುಪ್ಪ ಆಗ್ಬೇಡ. ಇವ್ರನ್ನ ಸುಮ್ಮನೆ ಬಿಡ್ಬೇಡ ನೀನು. ಇನ್ನೂ 4 ಬಾರ್ಸ್ ಹೇಳ್ತೀನಿ. ತರುಣ್, ನೋಡಿದೆ ನಮ್ಮ ದುರ್ಗನ ಎಷ್ಟೊಂದು ಸ್ವೀಟ್ ಆ್ಯಂಡ್ ಸಾಫ್ಟ್ ಅಲ್ವಾ? ಸ್ವೀಟಾ? ಶರತ್ ಸ್ವಲ್ಪ ಕಣ್ಬಿಟ್ಟು ನೋಡು. ದುರ್ಗಾ ಹೊಡಿಯೋದನ್ನ ನೋಡ್ತಿದ್ರೆ ನನಗೆಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ತಿದೆ. ನೀನ್ ಸ್ವೀಟ್ ಅಂತಿದ್ಯಲ್ಲ. ಯಪ್ಪ ದೇವ್ರೆ, ಪ್ರೀತಿಗೆ ನಿಜವಾಗ್ಲೂ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಬ್ರೇನೂ ಇಲ್ಲ ಅಂತ ಅನ್ಸತ್ತೆ. ಪಾಪ ಅಲ್ಲಿ ಅವಳು ಒಬ್ಳೆ ಫೈಟ್ ಮಾಡ್ತಿದ್ರೆ ಇವ್ರಿಗೆ ಅವಳು ತುಂಬಾ ಸ್ವೀಟ್ ಆಗಿ ಕಾಣಿಸ್ತಿದ್ದಾಳಂತೆ. ದೇವ್ರೆ, ಇನ್ನು ಏನೇನ್ ನೋಡ್ಬೇಕು.